7. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ, ಊರು ಬಿಟ್ಟು ಊರು ಬಂದು ವಿಡಿಯೋಗಳು ಮಾಡ್ತಾಯಿದ್ದೀರಿ ನಿಮಗೋಸ್ಕರ. ಇರಲಿ, ಚಾನಲ್ನ ಬೆಳೆಸ್ತಿರೋ ಉಳಿಸ್ತಿರೋ ಅದು ನಿಮಗೆ ಬಿಟ್ಟಿರೋದು. ವಿಡಿಯೋ ಮಾಡೋದು ಮಾತ್ರ ನನ್ನ ಕಡೆಯಿಂದ ಮಾಡ್ತಾನೆ ಇರ್ತೀನಿ. ಸೊ ಇವತ್ತಿನ ಒಂದು ಮಾಹಿತಿ ಒಂದು ಮಿರಾಬಲ್ ರೋಸ್ ಬೆಳೆ ಬಗ್ಗೆ ಇದೆ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೇನೆ. ಸೊ ಒಂದು ವಿಡಿಯೋ ಸಾಕಾಗಲ್ಲ, ಇನ್ನಷ್ಟು ಜನ ಒಬ್ಬ ರೈತರಿಗಿಂತ ಇನ್ನೊಬ್ಬ ರೈತರು ವಿಭಿನ್ನವಾಗಿರ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಥರ ಐಡಿಯಾಗಳಿರ್ತದೆ, ಒಬ್ಬರದ್ದು ಒಂದೊಂದು ಥರ ಪ್ಲಾನ್ ಇರ್ತದೆ. ಸೊ ಇವತ್ತು ಒಂದು ರೈತರನ್ನ ಮಾತಾಡ್ಸೋಣ. ಇವರು ಎಷ್ಟು ವರ್ಷಗಳಿಂದ ಮಿರಾಬಲ್ ಕೃಷಿ ಮಾಡ್ತಾ ಇದ್ದಾರೆ, ಮತ್ತು ಯಾವ ರೀತಿ ಮೇಂಟೆನೆನ್ಸ್ ಇದೆ, ಮತ್ತು ಕೊಯ್ಲು ರೇಟ್ಗಳ ಬಗ್ಗೆ, ಮತ್ತು ಏನಾದರೂ ಕೆಲವೊಂದು ಔಷಧಿಗಳ ಬಗ್ಗೆ, ಇದೆಲ್ಲ ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋಗೆ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಬೆಳಗ್ಗೆ ಒಂದು ಏನೋ ತೊಂದರೆ ಕೊಡ್ತಾ ಇದ್ದೀನಿ ಅನ್ಕೊಂಬಿಟ್ರೆ. ಇಲ್ಲ. ಯಾವುದೋ ಒಂದು ಚಿಕ್ಕದಾಗಿ ನಿಮ್ಮ ಹತ್ರ ಮಾಹಿತಿ ತಗೋಣ ಅಂತ ಬಂದಿದ್ದೀರಿ. ಆಯ್ತು ಸರ್. ಒಳ್ಳೆ ನಿಮ್ಮ ಹೆಸರು ಮತ್ತು ಊರಣ್ಣ? ನಮ್ಮದು ಇಲ್ಲಿ ಬೆಳ್ಳಾವಿ ಬಿರ್ರಾಕಿಟ್ನ ದಿನ್ನೂರು ಅಂತೇಳಿ, ಮಾಲ್ದೂರು ತಾಲೂಕು ಬರ್ತದೆ ನಮ್ಮದು. ಮಾಲೂರು ತಾಲೂಕು. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಚಿಕ್ಕಪ್ಪ ಅಣ್ಣ ಅಂತ. ಅಣ್ಣ, ಎಷ್ಟು ವರ್ಷಗಳಿಂದ ರೋಸ್ ಬೆಳೀತಾ ಇದ್ದೀರಾ? ಸರ್ ಇದು 4 ವರ್ಷದಿಂದ ಮಾಡ್ತಾ ಇದ್ದೀನಿ ನಾವು. 4 ವರ್ಷದಿಂದ. ಅಣ್ಣ, ಹೆಂಗೆ ಇದೆ ಅಣ್ಣ ರೋಸ್ ಕೃಷಿ? ನಿಮಗೇನು ಆದಾಯದ ಪ್ರಕಾರ ನೋಡೋದಾದ್ರೆ ಮತ್ತು ಮೇಂಟೆನೆನ್ಸ್ ಪ್ರಕಾರ ನೋಡೋದಾದ್ರೆ ಕಷ್ಟ ಅನಿಸ್ತಾ ಇದೆಯಾ? ಕಷ್ಟ ಏನಿಲ್ಲ ಸರ್. ಯಾವ್ದು ಸಂಸಾರದಲ್ಲೂ ಅಷ್ಟೇ ಯಾವುದೋ ಒಂದು ಕಷ್ಟ ಇರುತ್ತೆ, ಅದರಲ್ಲಿ ಹೇಗ್ಕೊಂಡು ಹೋಗ್ಬೇಕು, ಅದರಲ್ಲಿ ಪ್ರತಿಫಲ ಕೊಡುತ್ತೆ ದೇವರು. ಭೂಮಿಗೆ ಕಷ್ಟಪಟ್ಟಿದ್ದು ಯಾವತ್ತು ರೈತರಿಗೆ ಅನ್ಯಾಯ ಮಾಡಲ್ಲ. ಅಂದ್ರೆ ಅದ್ರ ಶ್ರದ್ಧೆಯಿಂದ ನಾವು ಮಾಡಬೇಕು. ಹೌದು ಸರ್. ಅಣ್ಣ, ಈಗ ಆದಾಯದ ವಿಚಾರಕ್ಕೆ ಬಂದಾಗ ನಿಮಗೆ ಈ ರೋಸ್ ಈಗ 4 ವರ್ಷದಿಂದ ಮಾಡ್ತಾ ಇದ್ದೀರಾ. ಹೌದು ಸರ್. ನಿಮಗೆ ಜೀವನಕ್ಕೆ ಹಿಂಗೆ ಪರವಾಗಿಲ್ಲ ನಡ್ಕೊಂಡು ಹೋಗ್ತಾ ಇದೆಯಾ? ಒಂದು ಸ್ವಲ್ಪ ಅನ್ಕೊಂಡಿದ್ ಮಟ್ಟಿಗೆಲ್ಲ ಆದಾಯ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ ನಮಗೆ. ನಮ್ದು 8 ಗಂಟು ಇದೇ ಕೆಲಸ ನಮ್ದು. ದಿನ ಬೆಳಗ್ಗೆ ಆದ್ರೆ ಹೂವು ಬಿಡಿಸೋದು, ಹಾಕೋದು, ಟೈಮ್ ನೋಡ್ಕೊಂಡು ನಾವು ಔಷಧಿ ಮಾಡ್ಕೊಂಡು ನಿಮ್ಮ ಸ್ವಂತ ಕೆಲಸನೇ ಮಾಡ್ಕೋತೀವಿ. ಸ್ವಂತ ಕೆಲಸ ಮಾಡ್ತಾ ಇದ್ದೀವಿ. ಸ್ವಂತ ಕೆಲಸ ಮಾಡಿದ್ರೆ ಸರ್ ನಮ್ಗೆ ಗಿಟ್ಬೇಕಾದ್ರೆ ಒಂದು ಸ್ವಲ್ಪ ಉಳಿತಾಯ ಆಗ್ಬೇಕಂದ್ರೆ ಸ್ವಂತ ಕೆಲಸನೇ ಮಾಡಬೇಕು, ಸ್ವಂತವರೇ ಮಾಡಬೇಕು. ಈಗ ಈ ಗಿಡಕ್ಕೆ ನೋಡೋದಾದ್ರೆ ಎಷ್ಟು ವರ್ಷಗಳಾಗಿದೆ ಅಣ್ಣ? ತುಂಬಾ ದೊಡ್ಡದಾಗಿ ಬೆಳವಣಿಗೆ ಆಗಿದೆ. 6 ಅಡಿ 6.5 ಅಡಿ 7 ಅಡಿ ಇದೆ ಗಿಡ. ಹೌದು ಸರ್. ಎಷ್ಟು ವರ್ಷಗಳಾಗಿದೆ ಇದಕ್ಕೆ? ಸರ್ ಇದಕ್ಕೆ 4 ವರ್ಷ ಆಗಿದೆ. ಇದಕ್ಕೆ 4 ವರ್ಷ ಆಗಿದೆ. ಒಂದು ಕಟಿಂಗ್ ಆಗಿದೆ. 4 ವರ್ಷದಲ್ಲಿ ಒಂದು ಕಟಿಂಗ್ ಮಾಡಿದ್ದೀರಾ. ಫಸ್ಟ್ ಸಸಿ ನಾಟಿ ಮಾಡಿ ಎಷ್ಟು ವರ್ಷಕ್ಕೆ ಕಟಿಂಗ್ ಆಗ್ತದೆ ಸರ್? ಅದು ನಾವು ಗಿಡದ ಮೇಲೆ ಡಿಪೆಂಡ್ ಬರುತ್ತೆ. ನಾವು ಬೇಸಾಯ ಜಾಸ್ತಿ ಮಾಡಿ ಗಿಡ ಜಾಸ್ತಿ ಬೆಳೆದ್ ಬಿಡ್ತದೆ. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಕಟಿಂಗ್ ನೋಡ್ಕೊಂಡು ಮಾಡ್ಕೊಬೇಕು, ಕಟಿಂಗ್ ಬಿಡಿಸ್ಬೇಕು ಅವಾಗ. ಈಗ ನೀವು ಕಟಿಂಗ್ ಹಾಕಿದ್ದು ಸ್ಟೇಜು ಅವಾಗ ವರ್ಷ ಆಯ್ತು ನಮ್ಗೆ ಕಟಿಂಗ್ ಆಯ್ತು. 1 ವರ್ಷ ಆಗಿದೆ. ವರ್ಷಕ್ಕೆ ಮತ್ತೆ ಈಗ ಒಂದಷ್ಟು ಉದ್ದ ಗಿಡ ಮಾಡಾಕಿ ಬಂದ್ಬಿಟ್ಟಿದೆ. ಸರಿ ಅಣ್ಣ. ಈಗ ಒಂದ್ಸಲಿ ನಾವು ನಾಟಿ ಮಾಡಿದ್ಮೇಲೆ ಒಂದು 2.5 ಇಂದ 3 ವರ್ಷಕ್ಕೆ ಒಂದು ಕಟಿಂಗ್ ಹಾಕೋದಾ? ಇಲ್ಲ ಸರ್, ಅದು ತೋಟದ ಮೇಲೆ ಡಿಪೆಂಡ್ ಆಗ್ಬಿಡ್ತದೆ. ಅದು ನರ್ದಿನೆಲ್ಲ ಇದ್ರೆ ಸ್ವಲ್ಪ ಕಡಿಮೆ ಬರುತ್ತೆ, ಈ ಕೆಬ್ಬಿನೆಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅದರಿಂದ ಹೇಳಕ್ಕಾಗಲ್ಲ. ಬೆಳವಣಿಗೆ ನಮ್ಮ ಮಕ್ಕಳನ್ನ ಬೆಳವಣಿಗೆ ಮಾಡ್ದಂಗೆ ಇದು. ನಮ್ಮ ನೆಲದಲ್ಲಿ ತಾಕತ್ತು ಹೆಂಗಿದ್ರೆ ಅದ್ರ ಮೇಲೆ ಡಿಪೆಂಡ್. ನೀವು 3 ವರ್ಷಕ್ಕೆ ಮಾಡಿರೋದು ಕಟಿಂಗ್? 3 ವರ್ಷಕ್ಕೆ ಮಾಡಿರೋದು ನಾವು. ಅಣ್ಣ, ಈಗ ಪ್ರೆಸೆಂಟ್ ರೇಟ್ಗಳು ಏನ ನಡೀತಾ ಇದೆ ಅಣ್ಣ ಮಾರ್ಕೆಟ್? ವರಲಕ್ಷ್ಮಿ ಹಬ್ಬದಲ್ಲಿ 400, 450, 60 ಗಂಟೆ ಓಡಿದೆ. ವರಲಕ್ಷ್ಮಿ ಹಬ್ಬಕ್ಕೆ ಅದು ಟಾಪ್ ರೇಟ್ ಅದು. ಆಮೇಲೆ ಇವಾಗ ಒಂದು ಆವರೇಜ್ ರೇಟ್ ಅಂದ್ರೆ ಎಷ್ಟು? ಆವರೇಜ್ ರೇಟ್ ಅಂದ್ರೆ ಈಗ 2 ತಿಂಗಳಿಂದ ಒಂದೇ ಸರಿ ಓಡ್ತಾ ಇದೆ. 140, 150 ರೂಪಾಯಿ ಗಂಟೆ ಓಡ್ತಾ ಇದೆ. ಈಗ ನಿಮ್ಗೆ ಈ ಮಿನಿಮಮ್ ರೇಟ್ ಅಲ್ಲಿ ಕರೆಕ್ಟ್ ಆಗಿ ಕಡಿಮೆ ರೇಟ್ ಅಲ್ಲ, ಮಿನಿಮಮ್ ರೇಟ್ ಇದೆಯಲ್ಲ ಈಗ, ಇದ್ರಲ್ಲಿ ನಿಮ್ಗೇನು ಆದಾಯಕ್ಕೇನು ಮೋಸ ಇಲ್ವಲ್ಲ? ಮೋಸ ಇಲ್ಲ ಸರ್. 100 ರೂಪಾಯಿಗೆ ಕಡಿಮೆ ಹೋದ್ರೇನೆ ಸ್ವಲ್ಪ ಕಡಿಮೆ ರೇಟ್ ಅಂದ್ರೆ ಎಷ್ಟು ಮಾರಿದೀರಾ ನೀವು? ನಾವು ಕಡಿಮೆ ರೇಟ್ ಅಂದ್ರೆ ಸರ್ ಒಂದು ಸರಿ 5 ರೂಪಾಯಿಗೆ ಮಾಡ್ಬಿಟ್ಟಿದ್ರಿ ಕೆಜಿ. ಯಾಕಂದ್ರೆ ನಾವು ಬೇಜಾರ್ ಬಿದ್ದ ಮಾಡಿದಾಗ ಕಡಿಮೆ ರೇಟ್ ಮಾಡಿದ್ರು ಬೇಜಾರ್. ರೈತರು ಇದರಲ್ಲಿ ಬೇಜಾರ್ ಬಿದ್ರೆ ಕೆಲಸ ಆಗಲ್ಲ. ಯಾವಾಗ ಒಂದ್ಸಲಿ ಸಿಕ್ಕಿದಾಗ ಒಂದ್ ಸ್ವಲ್ಪ ಆಗುತ್ತೆ, ರೇಟ್ ಇಲ್ದಿದ್ದಾಗ ಅದನ್ನ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು ಸರ್. ಹೌದು. ಈಗ ಮಂಜು ಕಾಲದಲ್ಲಿ ಬಂದಾಗ ಇದಕ್ಕೆ ತುಂಬಾನೇ ರೋಗಗಳು ಅಂತಾರೆ. ಎಲೆ ಉದುರೋ ರೋಗ, ಕೊಳಪೆ ರೋಗ ಇದೆಲ್ಲ ಬರ್ತದ ಅಂತಾರೆ. ಇದನ್ನೆಲ್ಲ ಹೆಂಗಣ್ಣ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡಿದೀರಾ ನೀವು? ಸರ್, ನಾವು ವಾರಕ್ಕೊಂದ್ಸರಿ ಔಷಧಿ ಹೊಡಿಬೇಕು. ವಾರಕ್ಕೊಂದ್ಸಲಿ ಹೊಡಿಲೇಬೇಕು. ಅದರಲ್ಲಿ ನಾವು ವಾರದಲ್ಲಿ ಸ್ವಲ್ಪ 3-4 ದಿವಸ ಇದ್ದಂಗೆ ತಿರ್ಗಾ ಹೊಡೆದು ಬಿಡ್ಬೇಕು. ನಾವು ವಾರ ಅನ್ನಕ್ಕೆ ಹೋಗ್ಬಿಡ್ದು. ವಾರ ಅಂತಾನೆ ನೀವು ಇದು ಮಾಡ್ಕೊಂಡಿರ್ಬಾರ್ದು. ನಾವು ನೋಡ್ಬೇಕು ರೋಗ ಏನಿದೆ, ಚೆಕ್ ಮಾಡಿಬಿಟ್ಟು ಎಲೆ ಕಿತ್ಕೊಂಡೋಗಿ ನೋಡ್ಬಿಟ್ಟು ಅಲ್ಲಿ ಔಷಧಿ ಅಂಗಡಿಯಲ್ಲಿ ಅದು ತಕ್ಕಂತ ಔಷಧಿ ಹೊಡೆದ್ಬಿಟ್ರೆ ಅದು ಕಂಟ್ರೋಲ್ ಬರುತ್ತೆ. ನೀರಾವರಿ ವಿಚಾರಕ್ಕೆ ಬಂದಾಗ ನೀರು ಜಾಸ್ತಿ ಕೇಳ್ತದೆ ಈ ಬೆಳೆ? ಇಲ್ಲ ಸರ್, ಬುಡಕ್ಕ 1-2 ಲೀಟರ್ ಆದ್ರೆ ಸಾಕು ಸರ್. ದಿನಕ್ಕೆ
ದಿನಕ್ಕೆ 2 ಲೀಟ್ರ್. 1 ಲೀಟ್ರ್ ಇರೋದು ಹಾಂ. ನಾವು ಬೇಸಿಗೆಯಲ್ಲಿ 2 ಲೀಟ್ರ್ ಕೊಡಬೇಕು. ನೀವು ಎಷ್ಟೊತ್ತು ಕೊಡ್ತೀರಾ ಒಂದು ದಿನಕ್ಕೆ? ನಾವು ಒಂದು 3,000 ಲೀಟ್ರ್ ಅಷ್ಟು ಹಾಂ. ಒಂದು ಅರ್ಧ ಎಕರೆ ಕೊಡ್ತೀವಿ. ಹೆಂಗೆ ಅಳತೆ ಇದು 3,000 ಲೀಟ್ರ್ ಅಳತೆ ಅಂತಂತಂದ್ರೆ ನಮ್ಗೆ ಅಲ್ಲಿ ಟ್ಯಾಂಕ್ ಕಟ್ಟಿದಿರಲ್ಲ, ಹಾಂ ಟ್ಯಾಂಕಲ್ಲಿ ಗೊತ್ತಾಗ್ಬಿಡ್ತದೆ ಹಾಂ ಹಾಂ. ಇಷ್ಟೇ ಓಡ್ತದೆ ಇದು ಅಂತ. ಇವಾಗ ಬೇಸಿಗೆದಲ್ಲಿ ಅಂದರೆ ಎಷ್ಟು? ಇಲ್ಲ ಅದು ಅವರ್ ಲೆಕ್ಕ ಬಂದರೆ ಒಂದು 20 ನಿಮಿಷನೇ, ಕಾಲ್ ಅವರ, ಇಲ್ಲ ಒಂದು 30 ನಿಮಿಷ. ಒಂದು ದಿನಕ್ಕೆ ಕಾಲು ಗಂಟೆಯಿಂದ ಅರ್ಧ ಗಂಟೆ ಕೊಡ್ತೀರಾ? ಅಷ್ಟೇ ಅಷ್ಟೇನಾ? ಅಷ್ಟೇ. ಓಕೆ ಅಣ್ಣ. ಅಣ್ಣ, ಇದರಲ್ಲಿ ಮುಖ್ಯವಾಗಿ ನಿಮಗೆ ಕಾಡುವಂಥ ದೊಡ್ಡ ಪ್ರಾಬ್ಲಮ್ ಅಂದರೆ ಟ್ರಿಪ್ಸು. ಟ್ರಿಪ್ಸು ಇದನ್ನ ಹೆಂಗೆ ಹತೋಟಿಯಲ್ಲಿ ಇಟ್ಕೊಂಡಿದ್ದೀರಾ ಅಣ್ಣ? ನಿಮ್ಮ ಯಾಕಂತ ಹೇಳಿದ್ರೆ ಹೂವು ಕ್ವಾಲಿಟಿ ನೋಡೋಷ್ಟರಲ್ಲೇ ಜನಗಳಿಗೆ ಗೊತ್ತಾಗ್ಬೋದು. ನೋಡಿ ಸ್ನೇಹಿತರೆ, ಕ್ವಾಲಿಟಿ ಅಂದರೆ ಹೂವು ಈ ರೀತಿ ಇರಬೇಕು. ನೀವು ಹೂವು ಎಲ್ಲ ಬೆಳಿತೀರಿ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಬೆಳೆದ್ರೆ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ ಸಿಗೋದಿಲ್ಲ. ಗಮನಿಸಿ ಇಲ್ಲಿ ಯಾವ ರೀತಿ ಇದೆ ಕ್ವಾಲಿಟಿ ಅಂತ. ಈ ರೀತಿಯಲ್ಲಿದ್ದಾಗ ಕ್ವಾಲಿಟಿ ಮಾರ್ಕೆಟಲ್ಲಿ ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿನೇ ಬರುತ್ತೆ ಸರ್. ಇದು ತ್ರಿಪ್ಸು ಮತ್ತು ರೋಗದ ವಿಚಾರ ಆಯಿತು. ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಗೊಬ್ಬರ ಕೊಡ್ತೀರಾ ಸರ್? ಇದು ನಾವು ಫಸ್ಟ್ ಸ್ಟಾರ್ಟಿಂಗ್ ಉಣ್ಬೇಕಂದ್ರೆ ಟ್ರ್ಯಾಕ್ಟರಲ್ಲಿ ದೋಣಿ ಓಡಿಸ್ಬೇಕು. ಫಸ್ಟು ಕ್ಲೀನಾಗಿ ಅಗಲವಾಗಿ ದೋಣಿ ಓಡಿಸ್ಬೇಕು, ಟ್ರೆಂಚ್ ಓಡಿಸ್ಬೇಕು. ಅದಕ್ಕೆ ಬೇವಿನ ಹಿಂಡಿ, ಕಾನಿಗಿಂಡಿ ಇದೆಲ್ಲ ಮಿಕ್ಸ್ ಮಾಡಿ ಕೆಳಗಡೆ ಹಾಕ್ಬೇಕು. ಕೆಳಗಡೆ ಆದ್ರೆ ಒಳಗಡೆಗೆ ತಿಪ್ಪೆ ಗೊಬ್ಬರ ನಮ್ದು ಎಷ್ಟು ತಾಕತ್ತಿದ್ರೆ ಅಷ್ಟು ಹಾಕ್ಬೋದು. ಎಷ್ಟು ತಾಕತ್ತಿದ್ರೆ ಅಷ್ಟು. ದೋಣಿ ತುಂಬೋದು ನಾವು. ನಮ್ಗೆ ಎಷ್ಟು ಇದಿದ್ರೆ ಅಷ್ಟು, ಎಷ್ಟು ಕೆಪಾಸಿಟಿ ಇದ್ರೆ ಅಷ್ಟು ದೋಣಿ ತುಂಬಿಟ್ಟು ಮಣ್ಣು ಮುಚ್ಚಿಬಿಡ್ಬೇಕು. ಮಣ್ಣು ಮುಚ್ಚಿಬಿಟ್ಟು ಆಮೇಲೆ ಒಂದು ತಿಂಗಳು 1.5 ತಿಂಗಳು ಬಿಟ್ಬಿಡ್ಬೇಕು. ಅದು ಯಾಕಂದ್ರೆ ನೆಲ ಕೂತ್ಕೊಂಡು ಚೆನ್ನಾಗಿ ಸೆಟ್ ಆಗ್ಬೇಕು, ಚೆನ್ನಾಗಿ ಸೆಟ್ ಆಗ್ಬೇಕು. ಆಮೇಲೆ ಗಿಡ ತಕೊಂಬಂದು ನೆಟ್ಬೇಕು. ನೆಟ್ಬಿಟ್ಟು ಆಮೇಲೆ ನಾವು ನೀರು ಹಾಯಿಸಿದ್ರೆ ಅದಕ್ಕೆ ಬರ್ತಾ ಇರ್ತದೆ. ಔಷಧಿ ಹೊಡ್ಕೊಬೇಕು. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಆಗಿ ಮೂಟೆ ಗೊಬ್ಬರಗಳು ಯಾವ್ದು ಕೊಡಲ್ಲ ನೀವು? ಬರೀ ಕೊಟ್ಟಿಗೆ ಗೊಬ್ಬರ, ಉಂಗೆ ಹಿಂಡಿ, ಬೇವಿನ ಹಿಂಡಿ ಇಂಥದ್ದು ಮಾತ್ರ ಕೊಟ್ಟು ಬೆಡ್ ಇದು ಟ್ರೆಂಚ್ ಹೊಡೆದು ಅದ್ರಲ್ಲಿ ಹಾಕಿ ಮುಚ್ಚಿಬಿಟ್ಟು ಆಮೇಲೆ 1.5 ತಿಂಗಳು ಬಿಟ್ಟು ಗಿಡ ಹಾಕಿ ಗಿಡ ನೆಟ್ಬೇಕು. ಚೆನ್ನಾಗಿ ಭೂಮಿ ಗೊಬ್ಬರ ಸೆಟ್ ಆಗ್ಬೇಕು ಸರ್. ಇವಾಗ ಚಾನ್ಸ್ ಇರಲ್ಲ. ಸ್ಟಾರ್ಟಿಂಗ್ ಎಲ್ಲ ಆಯ್ತಲ್ಲ, ಇವಾಗ ಬಂದು ಮೂಟೆ ಗೊಬ್ಬರ, ಡ್ರಿಪ್ ಗೊಬ್ಬರಗಳೇನು ಕೊಡೋದಿಲ್ಲ. ಕೊಡ್ತೀರಿ ನೋಡಿ, ಇಲ್ಲಿ ಇರ್ತದಲ್ಲ ಇದು ಡ್ರಿಪ್ ಗೊಬ್ಬರ, ಇಲ್ಲಿ ಡ್ರೈನ್ ತೋಡ್ಬಿಡ್ತೀರಿ, ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿಬಿಡ್ತೀರಿ. ಸೈಡ್ಗಳಲ್ಲಿ ತೋಡ್ಬಿಟ್ಟು ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿಬಿಟ್ಟು. ಯಾವ್ದು ಗೊಬ್ಬರ ಕೊಡ್ತೀರಾ ಸರ್? ನಾವು ಇದು ಬೇವಿನ ಹಿಂಡಿ, ಕಾನಿಗಿಂಡಿ, ಆಮೇಲೆ ಇದು DAP ಕೊಟ್ಬಿಟ್ಟು ಸ್ವಲ್ಪ ನಾವು ಕ್ಲೈಮೇಟ್ ನೋಡ್ಕೊಂಡು ಈ ಚಳಿಗಾಲದಲ್ಲಿ ಕೋಳಿ ಗೊಬ್ಬರ ಸ್ವಲ್ಪ ಕೊಡಬೇಕು. ಕೋಳಿ ಗೊಬ್ಬರ ಅದು ಯಾಕಂದ್ರೆ ಸ್ವಲ್ಪ ಹೀಟ್ ಕೊಡ್ತದೆ, ಬಿಸಿ ಹೀಟ್ ಕೊಡ್ತದೆ. ಆವಾಗ ಈ ಗೊಬ್ಬರನ ಫಿಲ್ಟರ್ನ ಕೊಡ್ಬೋದು, ಇಲ್ಲ ಒಟ್ಟು ಗೊಬ್ಬರ ಆದ್ರೂ ಕೊಡು. ಅದು ಆ ಕಡೆ ಒಟ್ಟು ಗೊಬ್ಬರ ಹಾಕಿದ್ದೀನಿ, ಈ ಕಡೆ ಒಟ್ಟು ಗೊಬ್ಬರ, ಆ ಕಡೆ ಫಿಲ್ಟರ್ ಗೊಬ್ಬರ ಹಾಕಿದ್ದೀನಿ. ಅದು ಚೆನ್ನಾಗಿ ಕೊಟ್ಟಿದೆ. ಇವಾಗ ವರ್ಷಕ್ಕೆ 2 ಸಲ ಕೊಡ್ತೀರಾ ಕೋಳಿ ಗೊಬ್ಬರ? 6 ತಿಂಗಳು ಕೊಡ್ತಾರೆ. 6 ತಿಂಗಳು ವರ್ಷಕ್ಕೆ 2 ಸಲ ಕೊಡ್ತಾರೆ. ಅದು ಬಿಟ್ಟು ಬೇರೆ ಗೊಬ್ಬರಗಳು ಅದೇನಾದ್ರು ಇದು ಮೈದಾನ ಅಂತ ಕೊಡ್ತೀರಿ. ಮೈದಾನ ಇದು 13-0-45 ಅದು ಕೊಡ್ತೀರಿ. 13-0-45 ಅದು ಡ್ರಿಪ್ ಗೊಬ್ಬರ. ಅಷ್ಟು ಬಿಟ್ರೆ ಇದೇನಲ್ಲ ಸ್ವಲ್ಪ ಬೇರೆ ಅದಕ್ಕೆ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಕರಿಷ್ಮಾ ಅದೇ ಯೂಮಿಕ್ ಆಸಿಡ್ ಸ್ವಲ್ಪ. ಅಣ್ಣ, ಈಗ ಕೊಂಬೆಗಳು ಈ ತರ ಅಗಲ ಬರ್ತಾ ಕಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದು ಹಬ್ಕೊಂಡ್ಬಿಡ್ತದೆ, ಎಲ್ಲ ಒಂದ್ ಕಡೆ ಕುಡ್ಕೊಂಡ್ಬಿಡ್ತದೆ. ಇದನ್ನ ಇಲ್ಲಿ ಕಟ್ ಮಾಡಿರ್ತೀರಲ್ಲ, ಈ ತರ ಸಿಗುರು ಬಂದ್ಬಿಡ್ತದೆ ಮೇಲೆಗಡೆನೆ. ಆ ಸಿಗುರು ಬಂದ್ಬಿಟ್ಟು ಇದಕ್ಕೆ ಒಂದು 4-5 ಸಿಗುರು ಬರುತ್ತೆ. ಈ ತರ ಬರುತ್ತೆ. ಈ ತರ ಇವಾಗ ನಾವು ಕೊಂಬೆ ಕಟ್ ಮಾಡಿದ ತಕ್ಷಣ ಕೆಳಗಡೆ ಇರೋ ರೆಂಬೆಗಳಲ್ಲಿ ಚೆನ್ನಾಗಿ ಚಿಗುರು ಬರ್ತದೆ. ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಬೇರೆಯವ್ರನ್ನ ಕಟಿಂಗ್ ಮಾಡಿ ಕರ್ಕೊಂಡ್ಬರ್ಬೇಕು. ಆ ಚೆನ್ನಾಗಿ ಚಿಗುರು ಬರ್ತಾನೆ, ಇದನ್ನ ಇಲ್ಲಿ ಕಟ್ ಮಾಡ್ಬೇಕು. ಇದು ಹೂವು ಕ್ಲೋಸ್ ಆತಾನೆ, ಇದು ಕಮ್ಮಿ ಆತಾನೆ. ಇಲ್ಲಿ ಕಟ್ ಮಾಡಿ ಕೆಳಗಡೆ ಯಾಲಾಡ ಕೊಂಬೆಗಳನ್ನ ಕಟ್ ಮಾಡ್ಬಿಟ್ರೆ ಅವಾಗ ಅಲ್ಲೇ ಇರ್ತದೆ. ಅದರಲ್ಲಿ ಲಾಕ್ ಬರ್ತಾವೆ. ಈ ತರ ಬರುತ್ತೆ. ಸ್ನೇಹಿತರೆ ಗಮನಿಸಿದ್ರಲ್ವಾ? ಇಲ್ಲಿ ನೋಡಿ, ಈಗ ಇದು ಎಂಡ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದ್ರ ಕೆಳಗಡೆ ಇರೋ ರೆಂಬೆನ ಸ್ವಲ್ಪ ಕಟ್ ಮಾಡಿದ್ದೆ ಆದ್ರೆ ಇದರಲ್ಲಿ ಉತ್ತಮವಾದ ಏನನ್ನೋದು ನೋಡಿ, ಚಿಗುರು ಅನ್ನೋದು ಬರುತ್ತೆ. ಈಗ ನೋಡಿ, ಈ ಒಂದು ಕೊಂಬೆದಲ್ಲಿ ಎಷ್ಟು ಚಿಗುರುಗಳು ಕುಡಿಗಳು ಹೊಡ್ಕೊಂಡಿದೆ. ಈ ರೀತಿ ಹೊಡ್ಕೊಂಡಾಗ ಏನಾಗುತ್ತೆ, ನಮ್ಮ ಹೀಲ್ಡಲ್ಲೂ ತುಂಬಾ ಒಂದು ಸ್ವಲ್ಪ ಇಳುವರಿ ಅನ್ನೋದು ಜಾಸ್ತಿ ಬರ್ತದೆ. ಅಣ್ಣ, ಈಗ ಇದೆಲ್ಲ ಆಯಿತು. ಇವಾಗ ಗೊಬ್ಬರಗಳು, ಡ್ರಿಪ್ ಗೊಬ್ಬರಗಳು ವಾರಕ್ಕೊಂದ್ಸಲಿ ಕೊಡ್ತೀರಾ? ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಕೊಟ್ಕೊಂಡ್ರೆ ಸಾಕು. ತಿಪ್ಪೆ ಗೊಬ್ಬರ ದಂಡೆ ಕೊಟ್ಬಿಟ್ರೆ ಅದು ಸುಣ್ಣು ಕೊಟ್ಕೊಂಡು, ಅಂದ್ರೆ ಇದು ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಎತ್ತು ಕೊಟ್ಬಿಡ್ತದೆ. ತಿಪ್ಪೆ ಗೊಬ್ಬರ ನಿಧಾನಕ್ಕೆ ಕೊಡ್ತಾ ಇರ್ತದೆ. ಇನ್ಸ್ಟೆಂಟ್ ಆಗಿ ರಾಗಿ ಮುದ್ದೆ ಇದ್ದಂಗೆ ತಿಪ್ಪೆ ಗೊಬ್ಬರ. ಇವೆಲ್ಲ ಒಂದು ಅನ್ನ ಐಟಮ್ಗಳಿದ್ದಂಗೆ, ಫುಡ್ ಇದ್ದಂಗೆ ಇದು. ಅದು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲಿಗೆ ಹಾಕ್ಕೊತೀರ?
ಸರ್ ನಾವು ಮಾಲೂರ್ಗೆ ಹಾಕ್ತಾ ಇದ್ರಿ. ಮಾಲೂರ್ಗೆ. ಹ್ಞೂ ಮಾಲೂರಲ್ಲಿ ಒಂದಿನ ರೇಟ್ ಮಾಡಿದ್ರೆ ಇನ್ನೊಂದಿನ ಮಾರಲ್ಲ. ಮಾರಲ್ಲ, ಅವರು ಒಂದ್ ರೇಟಿಗೆ ತಗೊಂಡು ಅವ್ರು ಇನ್ನೊಂದ್ ರೇಟಿಗೆ ಇನ್ನೊಂದು ರೇಟ್ ಮಾಡ್ತಾರೆ. ಇದೆಲ್ಲ ಒಂದು ಸರ್ ಅದು ಹೇಳ್ಬೇಕಂತಂದ್ರೆ ನಮ್ಮ ಹತ್ರ 10 kg 1 kg ಲೆಸ್ ಮಾಡ್ತಾರೆ, ಲೆಸ್ ಮಾಡ್ತಾರೆ. 50 kg 5 kg ಲೆಸ್ ಮಾಡ್ತಾರೆ. ಆಗ ನಾವು ನಮ್ಮ ಹತ್ರ ಲೆಸ್ ಮಾಡ್ತಾರೆ, ಅವ್ರು ಮಾರ್ತಾರಲ್ಲ ಆವಾಗ ಅವ್ರು ಮಾರಲ್ಲ. ನಮ್ಮ ಹತ್ರ ಎಷ್ಟು ಕೆಜಿ ಬಂದಿರ್ತಾರೆ ಅಷ್ಟು ಕೆಜಿ ಅವ್ರು ಬುಕ್. ಇವಾಗ ಬೆಂಗಳೂರಿಗೆ ಇದು ಬೇರೆ ಎಲ್ಲ ಆಗ್ತಾ ಇರೋದು, ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಲೆಸ್ ಇರೋದಿಲ್ಲ, ಅದೇ ಲೆಸ್ ಮಾಡ್ತಾರೆ. ಲೆಸ್ ಮಾಡ್ತಾರೆ ಇರೋದೇ ಇಲ್ಲ, ಅವ್ರಿಗೂ ಹೊಟ್ಟೆ ಪಾಡು ಇದೆಯಲ್ಲ. ರೇಟ್ ವಿಚಾರಕ್ಕೆ ಬಂದಾಗ ಬೆಂಗಳೂರು ಪರವಾಗಿಲ್ಲ, ಮಾಲೂರು ಪರವಾಗಿಲ್ಲ. ಬೆಂಗಳೂರು ಪರವಾಗಿ. ಬೆಂಗಳೂರು ಅಣ್ಣ ಗಾಡಿ ವ್ಯವಸ್ಥೆ ಹೆಂಗಿರ್ತದೆ ಇವಾಗ? ದಿನ ಹಾಕಿ ಕಳಿಸ್ಬೇಕಂದ್ರೆ ಇವಾಗ ಬಂದ್ಬಿಡ್ತಾನೆ 10 ಗಂಟೆಗೆ ಬರ್ತಾನೆ. 10 ಗಂಟೆಗೆ ಗಾಡಿ ಬರ್ತಾನೆ, ಹಾಕಿ ಹಾಕಿ ಕಳಿಸ್ಬಿಟ್ರೆ ಮೆಸೇಜ್ ಬಂದ್ಬಿಡ್ತಾನೆ. ಅಲ್ಲಿ ಸೇಲಿಂಗ್ ಗೀಲಿಂಗ್ ಎಲ್ಲ ಮೆಸೇಜ್ ಬಂದ್ಬಿಡ್ತಾನೆ ನಮ್ಮ ಫೋನ್. ಹೌದಾ? ಅಲ್ಲಿ ನಿಮ್ದು ಆಕ್ಷನ್ ಆಗಿದ ತಕ್ಷಣ ನಿಮ್ದು ಮೆಸೇಜ್ ಸಾಯಂಕಾಲ ಮೆಸೇಜ್ ಬಂದ್ಬಿಡ್ತದೆ. ಸ್ನೇಹಿತರೆ ನೋಡಿ, ರೈತರು ಅಪ್ಡೇಟ್ ಆಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರಾ. ಅಪ್ಡೇಟೆಡ್ ರೈತರೆಲ್ಲ ಈ ರೀತಿ ಇರ್ತಾರೆ ನೋಡಿ. ಮಾರ್ಕೆಟ್ ವರ್ಗೂ ಯಾರು ಹೋಗೋದು ಇಲ್ಲ. ಅಲ್ಲಿ ಏನ್ ಕೆಲಸ ಏನಿರ್ತದೆ, ಆಕ್ಷನ್ ಅನ್ನೋದು ಮುಗಿದಿದ ತಕ್ಷಣ ಇವ್ರಿಗೆ ಒಂದು ನೋಡಿ ಅವ್ರದ್ದೇ ಇದು ಫೋನ್ ನಂಬರ್, ವಾಟ್ಸಪ್ ಗ್ರೂಪ್ ಇದೆಯಾ? ವಾಟ್ಸಪ್ ಗ್ರೂಪ್ ಇದೆ ನೋಡಿ, ಈ ಥರ ಬಂದ್ಬಿಟ್ಟಿದೆ ಸರ್. ನೋಡಿ ಸ್ನೇಹಿತರೆ, ಇಲ್ಲಿ ಬಂದು ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಅವತ್ತೊಂದು ದಿನ ಏನೇನು ಮಾರಿರ್ತದೆ, ಯಾರ್ಯಾರ್ದು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಟೋಟಲ್ ಆಗಿ ಅವರು ಅಮೌಂಟ್ ಸಮೇತ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾರೆ. ಮಾರ್ಕೆಟ್ ಹಿಂಗೆ ಹೋಗಿ ಮಾಡೋ ಅವಶ್ಯಕತೆನೇ ಇರೋದು. ಮತ್ತೆ ಅಣ್ಣ ಇನ್ನೇನು ಇಷ್ಟೆಲ್ಲ ಮಾಹಿತಿ ನೀವು ಕೊಟ್ರಿ ನಮಗೋಸ್ಕರ. ಬೆಳಗ್ಗೆ ಬಂದು ಹೂವು ಕೀಳ್ತಾ ಇದ್ರೆ ಡಿಸ್ಟರ್ಬ್ ಮಾಡಿದ್ದೀನಿ ಅನ್ಕೊಂಬೇಡ್ರಿ. ಯಾಕಂದ್ರೆ ಮಾಹಿತಿ ಕೆಲವು ರೈತರಿಗೆ ಅನುಕೂಲ ಆಗುತ್ತೆ. ಹೌದು, ಅದು ನಾವೇ ಬದುಕಬೇಕು ಅನ್ನೋದೇನಿಲ್ಲ ಇದರಲ್ಲಿ. ಪ್ರಪಂಚದಲ್ಲೇ ನಾನು ಅನ್ನಬಾರ್ದು ಸರ್, ನಾವು ಅನ್ನೋದಿಲ್ಲ ಅನ್ನಬಾರ್ದು ನಾವು. ಯಾಕಂದ್ರೆ ಅನ್ನದಾತರ ರೈತರು ಎಲ್ಲ ಬದುಕಲಿ, ಎಲ್ಲರೂ ಚೆನ್ನಾಗಿರ್ಲಿ. ನಮ್ಮ ನೋಡಿ ಇನ್ನೊಬ್ರು ಕಲಿತಾರೆ, ಕಲ್ತ್ಬಿಟ್ಟು ಅವ್ರು ಚೆನ್ನಾಗಿರ್ಲಿ. ಒಳ್ಳೆ ಮಾತು ಹೇಳಿದ್ರೆ, ಇಂಥ ಮಾತುಗಳು ರೈತರು ಕೆಲವೊಬ್ರು ಹೇಳೋದಿಲ್ಲ. ವಿಡಿಯೋ ಕೇಳಿದ್ರೆ ಒಂಥರ ಮುಖ ಬೇಜಾರು ಮಾಡ್ಕೊಂತಾರೆ. ಆದ್ರೆ ನೀವು ಆ ರೀತಿ ಇಲ್ಲ, ಮಾಹಿತಿ ಕೊಟ್ಟಿದ್ದೀರಾ. ಏನಾದ್ರು ಕೆಲವೊಂದು ಔಷಧಿಗಳು ಏನಾದ್ರು ಹೇಳಕ್ಕಾದ್ರೆ ಆಗುತ್ತಾ? ಏನಾದ್ರು ಗೊತ್ತಿದೆಯಾ? ಇಲ್ಲ ನೀವು ಅಂಗಡಿನಲ್ಲಿ ಹೋಗಿ ತಗೊಂಬರೋದು? ಅಂಗಡಿಯಲ್ಲಿ ಹೋಗಿ ತಗೊಂಡ್ಬಿಡ್ತೀರಿ ಸರ್, ನಾವು ಅಷ್ಟು ಓದಿಲ್ಲ. ಅಲ್ಲಿ ಹೋಗ್ತೀರಿ, ಸ್ವಲ್ಪ ಶಾಂಪೂಲ್ ಎಲೆ ತಗೊಂಡು ಹೋಗ್ತೀರಿ, ಕೊಡ್ತೀರಿ. ಹೊಸಕೋಟೆಗೆ ಹೋಗ್ತೀರಿ, ಅವರು ಅದನ್ನ ನೋಡ್ಬಿಟ್ಟು ಅದು ತಗೊಂಡು ಹೊಸಕೋಟೆಯಲ್ಲಿ ಔಷಧಿ ತಗೊಂಡು. ಯಾರ ಅಂಗಡಿ ಇಲ್ಲ ಅಣ್ಣ? ಆ ಬೆಟ್ಟಳ್ಳಿ ಅವ್ರ ಅಂಗಡಿ, ದೊಡ್ಡ ಫೇಮಸ್ ಅಂಗಡಿ, ಮಾರುತಿ ಆಗ್ರೋ ಎಂಟರ್ಪ್ರೈಸಸ್. ಓಕೆ ಅಣ್ಣ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ.